ಹಾಯ್ ಫ್ರೆಂಡ್ಸ್, ಇವಾಗ ನಾನು OBC ಸರ್ಟಿಫಿಕೇಟ್ನ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ನಾಡ ಕಚೇರಿ ಅಂತ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಲಾಗಿನ್ ಪಬ್ಲಿಕ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಪಬ್ಲಿಕ್ ಗೌರ್ಮೆಂಟ್ ವೆಬ್ಸೈಟ್ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಎಂಟ್ರ್ ಮಾಡಿದ ತಕ್ಷಣ ಒ ಟಿ ಪಿ ತಗೊಳ್ಳಿ. ಒ ಟಿ ಪಿ ಬಂದಮೇಲೆ ಒ ಟಿ ಪಿನ ಹಾಕ್ಕೊಳ್ಳಿ. ಇಲ್ಲಿ ಒ ಟಿ ಪಿ ಜಾಗದಲ್ಲಿ ಒ ಟಿ ಪಿನ ಹಾಕಿ. ಒ ಟಿ ಪಿನ ಎಂಟರ್ ಮಾಡಿ. ಆಮೇಲೆ ಲಾಗಿನ್ ಅಂತ ಇದೆ ನೋಡಿ, ಲೆಫ್ಟ್ ಸೈಡು ಬ್ಲೂ ಲೈನು, ಅದಕ್ಕೆ ಕ್ಲಿಕ್ ಮಾಡಿ. ಓಪನ್ ಆಗುತ್ತೆ, ಈ ಥರ ಓಪನ್ ಆಗುತ್ತೆ ಪೇಜು. ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಇಂಗ್ಲೀಷ್ನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ ನೋಡಿ ಲೆಫ್ಟ್ ಸೈಡ್. ಇದರಲ್ಲಿ ಸೆಕೆಂಡ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ OBC ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಷ್ಟು ದಿನದಲ್ಲಿ ಬರ್ಬೋದು ಅಂತ ಡೇಸ್ ಕೊಟ್ಟಿರ್ತಾರೆ, 21 ಡೇಸು, ಮತ್ತು ಸರ್ವಿಸ್ ಫೀಸ್ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. 40 ರೂಪೀಸ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಇದೆ ನೋಡಿ. ಸ್ಕೂಲ್ ಸರ್ಟಿಫಿಕೇಟು, ರೇಷನ್ನು, ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟು, ಸ್ಯಾಲ್ರಿ, ಸೆಲ್ಫ್ ಡಿಕ್ಲರೇಷನ್, ಐ ಡಿ ಪ್ರೂಫ್ಗೆ ನೀವು ಆಧಾರ್ ಕಾರ್ಡು, ಅಡ್ರೆಸ್ಗೆ ಆಧಾರ್ ಕಾರ್ಡ್ನು ಹಾಕ್ಬೋದು. ಇದು ಕೆಳಗಡೆ ನೋಟ್ ಅಂತ ಇದೆ ನೋಡಿ, ಡಾಕ್ಯುಮೆಂಟ್ಸ್ ಆರ್ ಮ್ಯಾಂಡೇಟ್ರಿ, ಮತ್ತು ಎಲ್ಲನೂ PDF ಫೈಲಲ್ಲಿ ಇರಬೇಕು, ಮತ್ತು 300 KB ಇರಬೇಕು ಎಲ್ಲ ಫೈಲು. ನೆಕ್ಸ್ಟು ನಿಮಗೆ ಇಂಗ್ಲೀಷಲ್ಲಿ ಬೇಕಾ ಕನ್ನಡದಲ್ಲಿ ಬೇಕಾ ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಮೆನುದಲ್ಲಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಟಿಫಿಕೇಟ್ನ. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಬೇಕು 40 ರೂಪೀಸು, ಮತ್ತು ಅಪ್ಲಿಕೆಂಟ್ ಫೋಟೋ <50 KB ಇರಬೇಕು. ಓಕೆನಾ. ಈ ಥರ ನೋಟಲ್ಲಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಪ್ರೊಸೀಡ್ ಅಂತ ಮಾಡಿ. ನೆಕ್ಸ್ಟು OBC ಸರ್ಟಿಫಿಕೇಟ್ಗೆ ಇಲ್ಲಿ ರೇಷನ್ ಕಾರ್ಡ್ ಇದೆಯಾ ಇಲ್ಲ ಅಂತ ಕೇಳುತ್ತೆ. ಎಸ್ ಆರ್ ನೋ ಅಂತ ಬರುತ್ತೆ. ಎಸ್ ಕೊಟ್ಟರೆ ಅದೇ ಅಲ್ಲಿ ಏನಿರುತ್ತೆ ಅದು ತೊಗೊಳುತ್ತೆ. ನೋ ಕೊಟ್ಟರೆ ನಿಮ್ಮದು ಆಧಾರ್ ನಂಬರಲ್ಲಿ, ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಅದನ್ನು ಇಲ್ಲಿ ಹಾಕಬೇಕು ನೀವು, ಆ್ಯಸ್ ಪರ್ ಆಧಾರ್. ಓಕೆನಾ. ಕೆಳಗಡೆ ಆಧಾರ್ ನಂಬರ್ ಅಂತ ಇದೆ ನೋಡಿ, ಆಧಾರ್ ನಂಬರ್ನ ಹಾಕಬೇಕು. ಇಲ್ಲಿ ನಿಮ್ಮ ನೇಮನ್ನ ಹಾಕಿ, ಕೆಳಗಡೆ ಆಧಾರ್ ನಂಬರ್ನ ಹಾಕಿ. ಓಕೆನಾ. ನೆಕ್ಸ್ಟು ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ, ಕೆಳಗಡೆ ಸಬ್ಮಿಟ್ ಅಂತ ಕೊಡಿ. ಈ ಥರ ನೆಕ್ಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಸರ್ವಿಸಿಗೆ ಯಾವುದಂತ ಕೇಳುತ್ತೆ. ಇಲ್ಲಿ OBC ಅಂತ ಫಸ್ಟ್ ಒನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ಮುಂದೆ ಹೋಗಲ್ಲ, ಪ್ರಿವ್ಯೂ ಬರಲ್ಲ. ಓಕೆನಾ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಓಕೆ ಕೊಟ್ಟು OBC ಸರ್ಟಿಫಿಕೇಟ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಅಂತ ಕೊಟ್ಟರೆ ನೋಡಿ ಈ ಥರ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಇಷ್ಟೇ ಗೈಸ್ ಫ್ರೆಂಡ್ಸ್, ಈಸಿ ಇದೆ. ಆನ್ಲೈನಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಹಾಕ್ಬೋದು. ಓಕೆನಾ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.